ಹಲೋ ಎವ್ರಿವನ್, ಇವತ್ತು ಒಂದು ಟೇಸ್ಟಿಯಾಗಿರೋ ಹಾಗೆ ಡಿಫ್ರೆಂಟ್ ಆಗಿರೋ ಮಸಾಲಾ ರೊಟ್ಟಿನ ಮಾಡ್ಕೊಳ್ಳೋಣ. ವಿತೌಟ್ ಕ್ರ್ಯಾಕ್ಸ್ ಹಾಗೆ ಚಪಾತಿ ಮಾಡ್ಕೊಳ್ಳೋಷ್ಟು ಸುಲಭವಾಗಿ ಈ ರೊಟ್ಟಿನ ಮಾಡ್ಕೋಬಹುದು. ಹಾಗೆ ಈ ತರ ಮಸಾಲಾ ರೊಟ್ಟಿನ ನೀವೇನಾದ್ರೂ ಟ್ರೈ ಮಾಡಿರಲಿಲ್ಲ ಅಂದ್ರೆ ಯು ಮಸ್ಟ್ ಟ್ರೈ ದ ರೆಸಿಪಿ. ಸೊ ತಡ ಮಾಡದೆ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಳತೆಯಷ್ಟು ನೀರನ್ನ ಹಾಕಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಪೆಪ್ಪರ್ ಪೌಡರ್, ಮೆಣಸು ಕಾಳಿನ ಪುಡಿನ ಹಾಕೋಣ. ನೋಡಿ ಈ ತರ ತರಿಯಾಗಿ ಮಾಡ್ಕೊಳ್ಳಿ, ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೋಬೇಡಿ. ಸೊ 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಆಡ್ ಮಾಡಿ. ಆ ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳನ್ನ ಆಡ್ ಮಾಡ್ತಾ ಇದ್ದೀನಿ. ಈ ಬಿಳಿ ಎಳ್ಳು ಬೋನ್ಸ್ ಮಾತ್ರ ತುಂಬಾನೇ ಒಳ್ಳೆಯದು, ಸೊ ಹಾಗಾಗಿ ಸ್ಕಿಪ್ ಮಾಡದೆ ಇದನ್ನ ಹಾಕಿ. ಹಾಗೆ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ, ಆ ನಂತರ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ನೀರಿನ ಕುದಿ ಬರೋವರೆಗೂ ಬಿಡಿ. ನೀರು ಕುದಿಯೋಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ನಾವು 1 ಕಪ್ಪು ಸೇಮ್ ಕಪ್ ಅಳತೆಯಷ್ಟು 1 ಕಪ್ ಅಷ್ಟು ಜೋಳದ ಹಿಟ್ಟನ್ನ ತಗೊಳ್ಳೋಣ. ಸೊ ಜೋಳದ ಹಿಟ್ಟು ಹಾಕಿದ ನಂತರ ಸ್ಟವ್ನ ಆಫ್ ಮಾಡಿಬಿಡಿ. ಆ ನಂತರ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಈ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ಕೊಡುತ್ತೆ ಟು ಡೂ ಡಿಫ್ರೆಂಟ್ ವೆರೈಟೀಸ್ ಆಫ್ ರೆಸಿಪೀಸ್. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ರೆಸಿಪಿನ ಕಂಟಿನ್ಯೂ ಮಾಡೋಣ. ಲಿಡ್ ಅನ್ನ ಹಾಕಿ ಒಂದು 5 ನಿಮಿಷ ಬಿಡಿ. ಅಷ್ಟರಲ್ಲಿ ನಮ್ಮ ನೆಕ್ಸ್ಟ್ ರೆಸಿಪಿ ಬಗ್ಗೆ ಹೇಳ್ತೀನಿ. ಇದೇ ಇವತ್ತು ಮಾಡ್ತಿರೋ ಮಸಾಲಾ ರೊಟ್ಟಿಗೆ ಈ ಪುಡಿನ ಹಾಕೊಂಡು ತಿನ್ರಿ, ಸ್ವರ್ಗ ಅಂದ್ರೆ ಸ್ವರ್ಗನೇ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೊಟ್ಟಿ ಪುಡಿಗೆ ಹೇಗೆ ಸ್ಪೆಷಲ್ ಅಪಿಯರೆನ್ಸ್ ಕೊಡ್ಬೋದು ಅನ್ನೋದು ಸಹ ನಾನು ನಿಮಗೆ ಹೇಳ್ತೀನಿ. ಸೊ ಮಿಸ್ ಮಾಡದೆ ರೆಸಿಪಿನ ವಾಚ್ ಮಾಡಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ರೆಸಿಪಿ. 5 ನಿಮಿಷ ಆಗ್ತಿದ್ದ ಹಾಗೆ ಲಿಡ್ನ ತೆಗೆದುಬಿಡಿ. ಸೊ ತುಂಬಾ ಬಿಸಿ ಇರೋದ್ರಿಂದ ಇನ್ನೂ ಒಂದು 5 ನಿಮಿಷ ಬಿಟ್ಟು ಆ ನಂತರ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಇದನ್ನ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾನೇ ಸಾಫ್ಟ್ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗಲ್ಲ ಇದು ರೊಟ್ಟಿನೋ ಚಪಾತಿನೋ ಅನ್ನಷ್ಟು ಸಾಫ್ಟ್ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ, ಆಗ ಕ್ರ್ಯಾಕ್ ಸಹ ಬರಲ್ಲ ರೊಟ್ಟಿಯಲ್ಲಿ ಮಾಡಬೇಕಾದ್ರೆ. ಹಾಗೆ ಮೆಷರ್ಮೆಂಟ್ ಹೇಳೋದಾದ್ರೆ 1 ಕಪ್ ಅಷ್ಟು ಜೋಳದ ಹಿಟ್ಟಿಗೆ 1 ಕಪ್ ಅಷ್ಟು ನೀರನ್ನ ಹಾಕಿ. ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಹಿಟ್ಟು. ಹಾಗೆ ಪ್ಯಾನಲ್ಲಿ ನಾದ್ಕೊಳ್ಳೋದ್ಕಿಂತ ಈ ಥರ ಕಲ್ಲಿನ ಮೇಲೆ ಹಾಕಿ ಈ ಥರ ಫೋಲ್ಡ್ ಮಾಡ್ತಾ ನಾದ್ಕೊಳ್ಳಿ. ತುಂಬ ಪರ್ಫೆಕ್ಟಾಗಿ ಬರುತ್ತೆ ರೊಟ್ಟಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ನಾದ್ಕೊಳ್ಳಿ. ಸೊ ನೋಡಿ ಇಲ್ಲಿಗೆ ಹಿಟ್ಟನ್ನ ಕಲಿಸ್ಕೊಂಡಿದ್ದಾಯ್ತು, ನಾದ್ಕೊಂಡಿದ್ದಾಯ್ತು. ಫೈನಲ್ ಆಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಈ ಥರ ಚೆನ್ನಾಗಿ ಇದಕ್ಕೆ ಅಪ್ಲೈ ಮಾಡಿ. ಸೊ ರಿಯಲಿ ಟ್ರಸ್ಟ್ ಮೀ, ಹಿಟ್ಟು ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ತುಂಬ ಸಾಫ್ಟ್ ಆಗಿದೆ. ಈಗ ರೊಟ್ಟಿನ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ 1 ರೊಟ್ಟಿಗೆ ಬೇಕಾದಷ್ಟು ಹಿಟ್ಟನ್ನ ತೆಗೆದುಬಿಟ್ಟು ಇದಕ್ಕೆ ಒಂದು ಹಸಿ ಬಟ್ಟೆ ಆದರೂ ಇಲ್ಲಾಂದರೆ ಇದಕ್ಕೆ ಲಿಡ್ ಆದರೂ ಹಾಕಿಬಿಡಿ. ಸೊ ಆಗ ಹಿಟ್ಟು ಡ್ರೈ ಆಗಲ್ಲ, ರೊಟ್ಟಿ ಸಹ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಕ್ರ್ಯಾಕ್ ಇಲ್ಲದೆ ಮಸಾಲ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಮಾಡ್ತಾ ಹೋಗಿ. ಮೊದಲಿಗೆ ಈ ಥರ ಎಡ್ಜಸ್ನ ಈ ಥರ ಪ್ರೆಸ್ ಮಾಡ್ತಾ ಹೋಗಿ. ಸೊ ಆಗ ನಿಮಗೆ ಕ್ರ್ಯಾಕ್ಸ್ 100% ಬರಲ್ಲ ರೊಟ್ಟಿಯಲ್ಲಿ. ನೋಡಿ ಎಡ್ಜಸ್ನ ಈ ತರ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಲಟ್ಟಿಣಿಗೆಯಿಂದ ಇದನ್ನ ಲಟ್ಟಿಸ್ತಾ ಹೋಗಿ. ರಿಯಲಿ ತುಂಬಾ ಸಾಫ್ಟ್ ಆಗಿದೆ, ಈಸಿಯಾಗಿ ಮೂವ್ ಆಗ್ತಾ ಇದೆ. ನಿಮ್ಗೆ ರೊಟ್ಟಿ ಮಾಡ್ತಾ ಇದ್ದೀರಿ ಅನ್ನೋ ಫೀಲ್ ಸಹ ಬರಲ್ಲ. ಟ್ರಸ್ಟ್ ಮೀ, ಈಸಿಯಾಗಿ ಚಪಾತಿ ಮಾಡ್ಕೊಳ್ಳೋ ತರಾನೇ ಮಾಡ್ಕೋಬಹುದು. ಹಾಗೆ ನೋಡಿ ಸೈಡಲ್ಲಿ ಕ್ರ್ಯಾಕ್ ಸಹ ಇಲ್ಲ. ಹಾಗೆ ರೊಟ್ಟಿ ಏನಾದರೂ ಮುರಿದೋಗ್ಬಿಡುತ್ತೋ, ಹಂಚಿಗೆ ಹಾಕೋಷ್ಟರಲ್ಲಿ ಪೀಸ್ ಆಗ್ಬಿಡುತ್ತೋ ಅನ್ನೋ ಭಯ ಸಹ ಬೇಡ. ನಿಮಗೆ ತೋರಿಸ್ತೀನಿ. ನಿಮಗೆ ನೋಡಿ ಎಡ್ಜಸ್ ಸಹ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಸೇಮ್ ಚಪಾತಿ ಥರನೇ ಎತ್ಬಿಟ್ಟು ಹಾಕ್ಬೋದು. ಹಾಗೆ ನೋಡಿ ಥಿಕ್ನೆಸ್ ಸಹ ತುಂಬ ಓವರಾಗಿ ದಪ್ಪ ಇಲ್ಲ, ಹಾಗೆ ತೆಳುವಾಗೂ ಇಲ್ಲ, ಮೀಡಿಯಂ ಆಗಿದೆ. ಅಂಡ್ ಹಾಗೆ ನೀವು ನಾರ್ಮಲ್ ರೊಟ್ಟಿ ತರ ತೆಳುವಾಗಿ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪ ಇರಬೇಕು. ಯಾಕೆ ಅಂದ್ರೆ ಇದು ಮಸಾಲಾ ರೊಟ್ಟಿ, ಸ್ವಲ್ಪ ದಪ್ಪ ಇದ್ರೇನೆ ತಿನ್ಬೇಕಾದ್ರೆ ಟೇಸ್ಟ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹಾಗೆ ನಾವು ಈ ರೊಟ್ಟಿ ಮಾಡ್ಬೇಕಾದ್ರೆ ಹಾಕಿರೋ ಐಟಮ್ಸ್ ಎಲ್ಲದೂ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ನಾನು ಆಗ್ಲೇ ಹೇಳ್ದಾಗೆ ಎಳ್ಳು ತುಂಬಾನೇ ಒಳ್ಳೆಯದು ಬೋನ್ಸ್ಗೆ. ಹಾಗೆ ಜೀರಿಗೆ ಹಾಕಿರೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ರೊಟ್ಟಿ ಏನಾದ್ರೂ ಒಬ್ರೊಬ್ರಿಗೆ ಡೈಜೆಷನ್ ಆಗ್ತಿರಲ್ಲ ಅಂತವ್ರು ಸಹ ಈ ಮಸಾಲಾ ರೊಟ್ಟಿನ ಟ್ರೈ ಮಾಡ್ಬೋದು. ಅಂಡ್ ಮೇನ್ ಮೆಣಸು ಹಾಕಿದೀವಲ್ವಾ, ಸೊ ಮೆಣಸು ಮಾತ್ರ ಹೆಲ್ತ್ಗೆ ತುಂಬಾ ಒಳ್ಳೆಯದು. ದಿನಕ್ಕೆ ನೀವು ಏನಿಲ್ಲ ಅಂದ್ರೆ 2-3 ಕಾಳಷ್ಟು ಮೆಣಸನ್ನ ತಿನ್ನಿ. ತುಂಬಾ ರೋಗಗಳಿಂದ ದೂರ ಉಳ್ಕೋಬಹುದು. ಹಾಗೆ ನಿಮ್ ಇಮ್ಯುನಿಟಿ ಸಿಸ್ಟಮ್ ಸಹ ಬೂಸ್ಟ್ ಆಗುತ್ತೆ. ಸೊ ಎಸ್ಪೆಷಲಿ ಮಕ್ಳಿಗೆ ಮಾತ್ರ ಯಾವ್ದೋ ಒಂದು ರೂಪದಲ್ಲಿ ಫುಡ್ ಅಲ್ಲಿ, ಐ ಮೀನ್ ರಸಮಲ್ ಆಗಿರ್ಬೋದು, ಸಲಾಡ್ಸ್ ಅಲ್ಲಿ ಆಗಿರ್ಬೋದು, ಕೊಡಿ. ತುಂಬಾನೇ ಒಳ್ಳೆಯದು, ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಮಕ್ಳ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡೋಕೆ. ಎಸ್ ನೋಡಿ, ರೊಟ್ಟಿನ ಮಾಡ್ಕೊಂಡು ಏನಿಲ್ಲ ಅಂದ್ರೂ ಒಂದು 3 to 4 ಅವರ್ಸ್ ಆಗ್ತಾ ಬರ್ತಾ ಇದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನಿಜವಾಗ್ಲೂ ಇದನ್ನ ನೀವು ಟ್ರೈ ಮಾಡಿ, ನಿಮ್ಗೆ ನಂಬೋಕ್ಕಾಗಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ. ಅಂಡ್ ಫೈನಲಿ ಇದಕ್ಕೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ. ತುಪ್ಪ ಇಲ್ಲದೆ ಮಾತ್ರ ಈ ರೊಟ್ಟಿ ತಿನ್ನೋಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ತುಪ್ಪ ಹಾಕಿದ್ರೆ
ಇದ್ರದ್ದು ಟೇಸ್ಟ್ ಮಾತ್ರ ರಿಯಲಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್. ತುಪ್ಪ ಹಾಕಿ ಹಾಗೆ ಸಹ ತಿನ್ಬೋದು ನೀವು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇದನ್ನ ನಾನು ಖಾರದ ಚಟ್ನಿ ಹಾಗೆ ಶೇಂಗದ ಪುಡಿ ಇದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಅಂಡ್ ಖಾರದ ಚಟ್ನಿ ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿರ್ಲಿಲ್ಲ ಅಂದ್ರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಪ್ಲೀಸ್ ವಾಚ್ ಮಾಡಿ. ಒಳ್ಳೆ ರೆಸಿಪಿ ಅಂಡ್ ಇವೆರಡು ಬೆಸ್ಟ್ ಕಾಂಬಿನೇಷನ್ ಈ ರೊಟ್ಟಿಗೆ. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.